ಇದ್ರ ಮೇಲೆ ಮುಳ್ಳು ಥರ ಐತಿ. ಇದ್ರ ಮೇಲೆ ಕಾಲಿಟ್ಟು ಒಂದು 15 ನಿಮಿಷ ಇದನ್ನು ರೊಟೇಟ್ ಮಾಡಬೇಕು. ಬಾಡಿನಲ್ಲಿರೋಂಥ ಸೊಂಟದ ಭಾಗ ಕೊಲೆಸ್ಟ್ರಾಲ್ ಕರಗೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ದಿನ ಫಸ್ಟ್ ಇದನ್ನು ಮಾಡಿಬಿಟ್ಟು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡೋಣ. ಓಕೆ, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Are you ready for a counting challenge? So let's start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನೋಡಿದ್ರೆ ವೀಕ್ಷಕರೇ, ಪ್ರತಿನಿತ್ಯ ಎಕ್ಸಸೈಸ್ ಬಾಡಿಗೆ ಎಷ್ಟು ಮುಖ್ಯ ಅಂತ. ಎಕ್ಸಸೈಸ್ ಮಾಡಿದ್ರೆ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ, ಬಾಡಿ ಫ್ರೀನೆಸ್ ಇರುತ್ತೆ. ಆವಾಗ ನಮ್ಮ ಬಾಡಿನಲ್ಲಿರೋಂಥ ಕೊಲೆಸ್ಟ್ರಾಲು ಕರಗೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಜೈ ಶ್ರೀರಾಮ್.